ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ನನ್ಗೆ ಯಾಕೋ ಬರಲ್ಲ ಅನ್ಸುತ್ತೆ. ಬರ್ದೇ ಎಲ್ಲಿ ಹೋಗ್ತಾಳೆ, ಬಂದೇ ಬರ್ತಾಳೆ. ನಿನ್ ತಲೆ ಟೈಮ್ ನೋಡು, 10 ಗಂಟೆ ಆಯ್ತು, ಇನ್ನು ಅವಳು ಬರಲ್ಲ. ನಂಗೆ ಯಾಕೋ ಅವಳು ಬರೋದು ಡೌಟೇ. ಅವಳಿವಾಗ ಮೀರಾ, ಏನಿದೆಯೋ ತಿನ್ನೋ ಟೈಮಲ್ಲಿ ಗುಸುಗುಸು ಪಿಸು ಪಿಸು. ಅತ್ತೆ ಬೈಯೋದಕ್ಕೂ ನೀನ್ ಮಾಡೋದಕ್ಕೂ ಸರಿಯಾಗಿದೆ. ಸರಿ, ಬೇಗ ಬೇಗ ತಿಂಡಿ ತಿನ್ಬಿಟ್ಟು ಬೇಗ ಬೇಗ ರೆಡಿ ಆಗು. ಇವತ್ತಾದ್ರೂ ಸೀರೆ ತರೋದಕ್ಕೆ ಹೋಗೋಣ. ಆಂಟಿ, ಅರ್ಜುನ್ ಸರ್ ಬರಲ್ವಾ? ಬರಲ್ವಂತೆ. ಯಾಕಂತೆ? ಯಾಕೆಂದ್ರೆ ಇದು ಮೊದ್ಲೇ ಮದ್ವೆ ಅಲ್ವಲ್ಲ, ಇಂಟ್ರೆಸ್ಟ್ ಅಷ್ಟಿರಲ್ಲ. ನಮ್ಮ ಅರ್ಜುನ ಸೇವಂತಿಗೆ ಸೀರೆ ಬಟ್ಟೆ ತಗೋಬೇಕು ಅಂದ್ರೆ ಅದೆಷ್ಟು ಕೇಸಾರು ಇರ್ಲಿ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಒಂಟಿ ಕಾಲಲ್ಲಿ ನಿಂತ್ಕೊಳ್ತಾ ಇದ್ದ ನೋಡು. ಎಲ್ಲದಕ್ಕೂ ಅದೃಷ್ಟ ಕೇಳ್ಕೊಂಡ್ ಬರ್ಬೇಕು. ಕಲ್ಪನಾ, ಅತ್ತೆ ನನಗ್ ಸ್ವಲ್ಪ ಕಾಫಿ ಕೊಡೆ, ಇದ್ರ ಜೊತೆ ಕಾಫಿ ಚೆನ್ನಾಗಿರುತ್ತೆ. ಹೋಗೋಗು. ಸರಿ. ನೋಡಿದ್ಯಾ ಎಷ್ಟು ಹೊಟ್ಟೆ ಉರಿಸ್ತಿದ್ದಾರೆ ನಿಮ್ಮಜ್ಜಿ? ನಿಜವಾಗ್ಲೂ ಭಾಷಣ ಹಾಕಿ ಸಾಯಿಸ್ಬಿಡೋಣ ಅನ್ಸುತ್ತೆ. ಸುಮ್ಮನಿರು ಮೀರಾ, ನನ್ನ ಟೆನ್ಷನ್ ನನಗೆ. ಟೈಮ್ ಬೇರೆ ಆಗ್ತಿದೆ, ಈ ಸೇವಂತಿ ಬೇರೆ ಇನ್ನೂ ಬಂದಿಲ್ಲ. ನೋಡು ಅಶ್ವಿನ್, 10 ಗಂಟೆ ಮೇಲೆ 10 ನಿಮಿಷನೂ ಆಗೋಯ್ತು. ಅಂದ್ರೆ ನಮ್ಮ ಪ್ಲಾನ್ ಫ್ಲಾಪಾ? ಇದೇನಿದು, ವಾಯ್ಸೇ ಬರ್ತಿಲ್ವಲ್ಲ? ಕರ್ಣ, ಕರ್ಣ, ಹೇಳಿ ಅತ್ತೆ. ಅತ್ತೆ ಅತ್ತೆ ಅಂತ ನನಗೆ ಮೋಸ ಮಾಡ್ಬಿಟ್ಟಿಯಲ್ಲೋ. ನನ್ಗೆ ಈ ರೀತಿ ಅನ್ಯಾಯ ಮಾಡಬಾರ್ದಾಗಿತ್ತು. ಯಾಕತ್ತೆ ಹೀಗ್ ಮಾತಾಡ್ತಿದ್ದೀರಾ? ನಾನೇನ್ ಅನ್ಯಾಯ ಮಾಡ್ದೆ? ಪ್ರಿಯಾ ನಾನು ಕ್ಲೋಸ್ ಆಗಿದ್ವಿ ಅಂತ ನಿನಗೆ ಗೊತ್ತಲ್ವಾ? ಜೊತೆಲೆ ತಿಂತಾ ಇದ್ವಿ, ಜೊತೆಲೆ ಮಾತಾಡ್ತಿದ್ವಿ, ಜೊತೆಲೆ ಹರಟೆ ಹೊಡಿತಾ ಇದ್ವಿ. ಈಗ ಅವಳಿಲ್ದೆ ನಾನ್ ಮನೇಲಿ ಒಂಟಿ ಆಗ್ಬಿಟ್ಟಿದೀನಿ ಕಣೋ. ಕಡೆ ಪಕ್ಷ ಒಂದ್ ಫೋನ್ ಮಾಡ್ಕೊಡು ಅಂತಂದ್ರೂ ಮಾಡ್ಕೊಡ್ತಿಲ್ವಲ್ಲ ನೀನ್ ನನ್ಗೆ. ಅದು ಹಾಸ್ಪಿಟಲ್ ರೂಲ್ಸ್ ಅತ್ತೆ, ಹಾಗೆಲ್ಲ ಮಾತಾಡೋದಕ್ ಬಿಡಲ್ಲ. ಅದೇಗೋ ಅವ್ರನ್ನ ನಂಬಕ್ಕಾಗತ್ತೆ? ಏನೇ ಆಗ್ಲಿ ಮನೆಯವರು ಆಗಾಗ ಫೋನ್ ಮಾಡಿ ಅವ್ರು ಹೇಗಿದ್ದಾರೆ ಅಂತ ವಿಚಾರಿಸ್ಬೇಕು ತಾನೆ. ಅದಕ್ಕೂ ಅವಕಾಶ ಕೊಡದೇ ಇದ್ರೆ ಹೇಗೆ ಹೇಳು? ನೀವೆಲ್ಲ ನನಗ್ ಸುಳ್ಳು ಹೇಳ್ತಿದ್ದೀರಾ. ನಾನ್ ವಿಚಾರಿಸ್ದೆ, ಪೇಷಂಟ್ ಕೈಲಿ ಫೋನ್ ಕೊಡದೆ ಹೋದ್ರು ಅಲ್ಲೊಂದು ಲ್ಯಾಂಡ್ಲೈನ್ ಫೋನ್ ಇರುತ್ತೆ, ಅದಕ್ಕೆ ಫೋನ್ ಮಾಡಿ ನಾವು ಮಾತಾಡ್ಬೋದು. ಅದಕ್ಕೆ ಫೋನ್ ಮಾಡಿ ಪ್ರೀನ್ ಕರೀರಿ ಅಂದ್ರೆ ಅವ್ರು ಕರ್ದೇ ಕರೀತಾರೆ. ಅಂದ್ರೆ ನಿಮ್ ಮಾತಿನ ಪ್ರಕಾರ ನಾನ್ ನಿಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತನಾ? ಅದ್ ಬಿಟ್ಟು ಬೇರೆ ಏನ್ ಕಾರಣ ಇದೆ? ಅತ್ತೆ, ನಾನಲ್ಲಿ ಹಾಸ್ಪಿಟಲ್ ಲ್ಯಾಂಡ್ಲೈನ್ ನಂಬರ್ಗೂ ಕಾಲ್ ಮಾಡಿದೆ, ಮಣಿ ಜೊತೆ ಮಾತಾಡೋದಕ್ಕೂ ಟ್ರೈ ಮಾಡಿದೆ. ಆದ್ರೆ ಅವಳು ಯಾರ ಜೊತೆ ಮಾತಾಡೋದಕ್ಕೂ ರೆಡಿ ಇಲ್ಲ. ಯಾಕಂತೆ? ನಾನು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿರೋದು ಅವಳಿಗೆ ಬೇಜಾರಾಗಿದೆ. ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಯಾರ ಹತ್ರನೂ ಮಾತಾಡಲ್ಲ ಅಂತ ಹೇಳಿದಾಳೆ. ನಿನ್ನ ಹತ್ರನೂ ಮಾತಾಡಲ್ಲ ಅಂತಂದ್ಲ? ಹೌದು ಅತ್ತೆ. ಆದ್ರೆ ನನ್ನ ಹತ್ರ ಮಾತಾಡ್ತಾಳೆ ಕಣೋ ಕಾರಣ. ಯಾಕೆಂದ್ರೆ ಹಾಸ್ಪಿಟ್ಲಿಗೆ ಸೇರಿಸಿದ್ದು ನೀನು, ನಾನಲ್ವಲ್ಲ. ನನ್ ಮೇಲೆ ಅವಳು ಕೋಪನೇ ಇಲ್ಲ ಕಣೋ. ನೀನ್ ಸುಮ್ನೆ ಅವಳು ಫೋನ್ ಮಾಡು. ಯಾಕತ್ತೆ, ನಿಮಗ್ ನನ್ ಮೇಲೆ ನಂಬಿಕೆನೇ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ನನ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನೀವೆಲ್ಲ ಸೇರ್ಕೊಂಡು ನನ್ನ ಪ್ರಿಯನ ದೂರ ಮಾಡ್ತಿದ್ದೀರಾ. ಅಯ್ಯೋ, ಯಾಕೆ ಇಷ್ಟೊಂದು ಅನ್ಕೊಳ್ತಿದ್ದೀರಾ? ಫೋನ್ ತಾನೇ, ಮಾಡ್ಕೊಡ್ತೀನಿ ರೀ. ಹಾ ಪ್ಲೀಸ್ ಕಣೋ. ಫೋನ್ ಮಾಡ್ತಿದ್ಯಾ? ಮಾಡು ಮಾಡು, ಬೇಗ ಮಾಡೋ. ಹಲೋ, ನಾನು ಪ್ರಿಯಮಣಿ ಅಂತ ಅಡ್ಮಿಟ್ ಆಗಿದ್ದಾರಲ್ಲ, ಅವ್ರ ಹಸ್ಬೆಂಡ್ ಮಾತಾಡ್ತಿರೋದು. ಸ್ವಲ್ಪ ಮಣಿ ಅವ್ರಿಗೆ ಫೋನ್ ಕೊಡ್ತೀರಾ? ಹಾ, 1 ನಿಮಿಷ. ಈಗ ಪ್ರಿಯನ ಕರ್ಕೊಂಬರ್ತಾರಲ್ವಾ, ಈಗ ನನಗೆ ಮಾತಾಡೋಕೆ ಅವಕಾಶ ಮಾಡ್ಕೊಡ್ತಾರಲ್ಲ? ಹಾ, ಕರೀತಾರೆ. ಅಪ್ಪ, ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಸದ್ಯ ಇವತ್ತಾದ್ರೂ ಕಾಲ ಕೂಡು ಬಂತಲ್ಲ. ಹಲೋ. ಹಾ ಹೇಳಿ ಮೇಡಮ್. ಸಾರಿ ಸರ್, ಅವ್ರು ಮಾತಾಡಲ್ವಂತೆ. ಯಾಕೆ ಮಾತಾಡಲ್ವಂತೆ? ಅವ್ರ ಚಿಕ್ಕಮ್ಮ ಮಾತಾಡ್ತಿದ್ದೀನಿ ಅಂತ ಹೇಳಿ ನೀವು. ನೋಡಿ ಮೇಡಮ್, ಅವ್ರಿಲ್ಲಿ ಪೇಷಂಟು, ನೀವೆಲ್ಲ ಹಾಗೆ ಪ್ರೆಷರ್ ಮಾಡಬಾರ್ದು.
ನೀವು ನಮಗ್ ಪ್ರೆಷರ್ ಕೊಡ್ತಾ ಇದ್ದೀರಾ ಅಂತ ನಾವು ಹೋಗಿ ಅವ್ರು ಪ್ರೆಷರ್ ಮಾಡಕ್ಕಾಗಲ್ಲ. ಅಲ್ಲ ರೀ, ನಾನು ಅವಳು ಚಿಕ್ಕಮ್ಮ ಅಂತ ಹೇಳಿ ಅವಳು ದೊಡ್ಡಮ್ಮನೋ ಚಿಕ್ಕಮ್ಮನೋ ನಮ್ಗೆ ಅವೆಲ್ಲ ಗೊತ್ತಿಲ್ಲ ರೀ. ಅವ್ರು ನಿಜವಾಗ್ಲೂ ವಾಸಿ ಆಗ್ಬೇಕು ಅನ್ನೋ ಕಾಳಜಿ ನಿಮ್ಗಿದ್ರೆ ನೀವು ಪದೇ ಪದೇ ಕಾಲ್ ಮಾಡಬೇಡಿ. ಕಟ್ ಮಾಡಿದ್ರು ನೋಡಿದ್ರ, ಈಗ್ಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತ? ಇದೇನೋ ಕಾರಣ ಹೀಗಾಗೋಯ್ತು. ನನ್ಗಂತೂ ಅವಳನ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿದೆ. ಬೇಜಾರು ಮಾಡ್ಕೊಂಬೇಡಿ ಅತ್ತೆ, ಇದೆಲ್ಲ ಸ್ವಲ್ಪ ದಿನ ಅಷ್ಟೇ. ಮಣಿ ಆದಷ್ಟು ಬೇಗ ಹುಷಾರಾಗ್ತಾಳಲ್ಲ, ಅವಳನ್ನ ಮನೆ ಕರ್ಕೊಂಡು ಬಂದ್ಬಿಡ್ತೀನಿ. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗಿರ್ಬೋದು. ಯಾವಾಗ ಆ ಕಾಲ ಬರುತ್ತೋ ಏನೋ.